ಇನ್ನು ಮಂಗಳೂರು ಬ್ಯಾಂಕ್ ಚಿನ್ನಾಭರಣ ಹಾಗೆ ನಗದು ದರೋಡೆ ಕೇಸ್ ಇದೆಯಲ್ಲ, ಕೋಟೆಕಾರ್ ಬ್ಯಾಂಕ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ಮಂಗಳೂರಿನತ್ತ ಕರೆತರ್ತಾ ಇದ್ದಾರೆ ಪೊಲೀಸರು. ಈಗ ಆಲ್ರೆಡಿ 3 ಮಂದಿ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ಇದೀಗ ತಮಿಳುನಾಡಿನ ಅಂಬಾಸಮುದ್ರಂ ಕೋರ್ಟ್ಗೆ ಅವರನ್ನ ಹಾಜರುಪಡಿಸುವಂತ ಪ್ರಕ್ರಿಯೆ ನಡೆದಿದೆ. ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಮತ್ತೆ ಕರಾವಳಿಯತ್ತ ಅವರನ್ನ ಕರ್ಕೊಂಡ್ಬರಲಾಗ್ತಾ ಇದೆ. ಫಿಯೇಟ್ ಕಾರು, 2 ಪಿಸ್ತೂಲು, 4 ಜೀವಂತ ಗುಂಡುಗಳು, 3 ಲಕ್ಷ ನಗದು, 2 ಕೆಜಿ ಚಿನ್ನವನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮುರುಗನ್, ಎಸಾವೋ ರಾಜೇಂದ್ರನ್ ಇವರಿಬ್ರು ಕೂಡ ಖಾಕಿ ಟೀಮ್ ಕರ್ಕೊಂಡ್ ಬರ್ತಾ ಇದೆ. ಮೈಸೂರು ಮಾರ್ಗವಾಗಿ ಇವರನ್ನ ಮಂಗಳೂರಿಗೆ ಕರ್ಕೊಂಡ್ ಬರುವಂತ ಕಾರ್ಯ ಆಗ್ತಾ ಇದೆ. ಇನ್ನೋರ್ವ ವ್ಯಕ್ತಿ ಇದಕ್ಕೆ ಸಂಬಂಧಪಟ್ಟಂಗೆ ಮಧುಶ್ರೀ ಮಣಿ, ಅವನಿಗೆ ಆಲ್ರೆಡಿ ಗುಂಡೇಟ್ ತಿಂದು ಹಾಸ್ಪಿಟಲ್ ಅಲ್ಲಿ ಅದನ್ನ ಬೀಳ್ತು. ಈಗ ರಾಜೇಂದ್ರನ್ ಹಾಗೆ ಮುರುಗನ್ ಇವರಿಬ್ರನ್ನ ಕರ್ಕೊಂಡ್ ಬರೋ ಕೆಲಸ ಆಗ್ತಾ ಇದೆ. ಆಮೇಲೆ ಹೇಳಿ ಕೇಳಿ ಇವ್ರ ಮೂಲ ತಮಿಳುನಾಡಿನ ಮೂಲ, ಜೊತೆಗೆ ಇವ್ರನ್ನ ವಶಕ್ಕೆ ಪಡೆದಂಥದ್ದು ಕೂಡ ಅಲ್ಲೇ. ಈ ಕಾರಣಕ್ಕಾಗಿ ತಮಿಳುನಾಡಿನ ಕೋರ್ಟ್ ಮುಂದೆ ಇವರನ್ನ ಹಾಜರುಪಡಿಸಬೇಕಾದಂಥದ್ದು ಅನಿವಾರ್ಯತೆ ಇತ್ತು. ಆ ಕಾರಣಕ್ಕಾಗಿನೇ ಪೊಲೀಸರು ಅವರನ್ನ ತಮಿಳುನಾಡು ಕೋರ್ಟ್ಗೆ ಹಾಜರುಪಡಿಸುವಂತ ನಿಟ್ಟಿನಲ್ಲಿ ಕರ್ಕೊಂಡು ಹೋಗಿದ್ರು. ತಮಿಳುನಾಡಿನ ಅಂಬಾಸಮುದ್ರಂ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗಿತ್ತು. ಇದೀಗ ಅವರನ್ನ ಕರ್ಕೊಂಡ್ಬರುವಂತ ಪ್ರಕ್ರಿಯೆ ಆಗ್ತಾ ಇದೆ. ಆಮೇಲೆ ಈ ಒಟ್ಟು ಲೂಟಿ ನೋಡಿದಂಥ ಸಂದರ್ಭದಲ್ಲಿ ಈ ಲೂಟಿಯ ಮೊತ್ತ ಇನ್ನೂ ಕೂಡ ಬಹಳ ಇದೆ. ಅದೆಲ್ಲ ಇನ್ನೂ ಕೂಡ ರಿಕವರಿ ಆಗಬೇಕಾಗಿದೆ. ಇತರ ಆರೋಪಿತರು ಕೂಡ ಇನ್ನೂ ಅರೆಸ್ಟ್ ಆಗಬೇಕಾದಂಥದ್ದು ಬಾಕಿ ಇದೆ. ಹಾಗಾಗಿ ಇವರ ಇಂಟ್ರಾಗೇಷನ್ ಏನಿದೆ ಇದು ಅತಿ ಮುಖ್ಯ. ಉಳಿದಂಥ ಆರೋಪಿಗಳನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಇವರ ತನಿಖೆ ಅತಿ ಮುಖ್ಯ ಆಗಿರುತ್ತೆ. ಹೀಗಾಗಿ ಆ ಪ್ರಕ್ರಿಯೆ ಸದ್ಯ ನಡೀತಾ ಇದೆ.